ನಾನು ಡೈಲಿ ಲಾಗ್ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಇವತ್ತಿನ ಲಾಗ್ನ ನಾನು ಹೋಟ್ಲಿಗೆ ನೀರು ತರಕ್ಕೆ ಹೋಯ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನೋಡೋಣ ಇವತ್ತು ಬಿಸ್ನೆಸ್ ಹೇಗಿರುತ್ತೆ, ದಿನ ಹೇಗಿರುತ್ತೆ ಎಲ್ಲನೂ ನೋಡೋಣ. ಈ ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ರೈಸ್ ಮಾಡಿ ಹಂಗೆ ಮೂವ್ ಮಾಡಿ ಹಂಗೆ ಟಕ್ ಅಂತ ರಿವರ್ಸ್ ಎತ್ಕೊಳ್ಳೋಣ. ಯಾಕೆಂದರೆ ಅಕ್ಕಪಕ್ಕ ಗಾಡಿಗಳು ಹಾಕ್ಬಿಟ್ಟಿದ್ದಾರೆ. ಹಿಂಗೆ ರಿವರ್ಸ್ ಎತ್ಕೊಂಡು ನೀರು ತಗೊಬರೋಣ ಹೋಟ್ಲಿಗೆ. ಬೆಳಗ್ಗೆ ಹೊತ್ತು ನಮ್ಮ ಓಮಿನಿ ಕಾರ್ಗಳು ಒಂಚೂರು ಸ್ಟಾರ್ಟ್ ಆಗಿ ರೇಸ್ ಆಗೋವರೆಗೂ ಕಷ್ಟ. ಹಿಂಗೆ ಜನ್ರೇಟ್ ಆಡ್ದಂಗೆ ಆಡ್ತಾ ಇರ್ತವೆ, ಇಟ್ಟು ಗುಡ್ಡು 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 ಅಂತ. ಹೋಗಿ ನೀರು ತಗೊಂಡು ಬರೋಣ. ಎಲ್ಲ ಕೆಲಸ ಮುಗೀತು. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಬಂದು ಎಲ್ಲ ಕೆಲಸ ಮುಗಿಸಿದ್ದೀನಿ. ಈರುಳ್ಳಿ ಕಟ್ ಮಾಡೋದಾಗಿರ್ಬೋದು, ಎಲ್ಲ ತಿಕ್ಕೋದಾಗಿರ್ಬೋದು, ಕಸ ತೊಡೆದು ಹೋಟ್ಲಿಗೆ ಮಾಪ್ ಹಾಕಿ ಇವಾಗ ನೀರು ತರಕ್ಕೆ ಹೋಗ್ತಾ ಇದ್ದೀನಿ. ನೀರು ತಗೊಬಂದ್ಬಿಟ್ಟು ಚಿಕನ್ ತರಬೇಕು. ಚಿಕನ್ ತಂದು ಬೇಗ ಕೆಲಸ ಮುಗಿಸ್ಕೊಂಡು ಅಲ್ಲಿ ಮೊಬೈಲ್ ಕ್ಯಾಂಟೀನ್ ಬಿಸ್ನೆಸ್ಗೆ ಹೋಗಬೇಕು. ನೆನ್ನೆ ಮಾತ್ರ ಸಖತ್ ಬೇಜಾರಾಗೋಯ್ತು. ಅಷ್ಟು ಬಿಸ್ನೆಸ್ಸೇ ಇಲ್ಲ. ನೈಟು ನಾನು ಮಧ್ಯಾಹ್ನ ಹೋಟ್ಲದೇ ಇಲ್ಲಿ ವಂಡರ್ಲಾ ಗೇಟ್ ಹೋಟ್ಲಲ್ಲಿಲ್ಲ, ಮೊಬೈಲ್ ಕ್ಯಾಂಟೀನ್ ಹೋಗೋ ಬಿಸ್ನೆಸ್ ಆಯಿತು. ಇನ್ನು ಹೋಟ್ಲಲ್ಲಂತೂ ಬಿಸ್ನೆಸ್ಸೇ ಇಲ್ಲ. ನೆನ್ನೆ ಬೇಜಾರಾಗುತ್ತೆ. ಮಂತ್ ಎಂಡು ಕಮಿಟ್ಮೆಂಟ್ಸ್ಗಳು ಏನು ಮಾಡ್ತೀರಾ ನೋಡೋಣ ಬನ್ನಿ. ಇವತ್ತು ಹೇಗಿರುತ್ತೆ ಅದೇನು ಅನಿಸುತ್ತೆ ಅಂದರೆ, ನಮಗೆ ನಾಳೆ ಅನ್ನೋದೊಂದು ದಿನ ಇದೆ. ಏನೋ ದುಡಿತಿದ್ದೀವಿ ಅನ್ನೋದೊಂದು ಧೈರ್ಯ. ಅದರಿಂದ ಹೆಂಗೋ ಹೋಯ್ತಾ ಇದ್ದೀವಿ. ಏನೂ ಮಾಡೋಕ್ಕಾಗಲ್ಲ. ದುಡ್ಕೊಂಡು ಏನು ಕಮಿಟ್ಮೆಂಟ್ಸರ್ಗೇನು ಕೊಡಬೇಕು ಅದು ಕೊಡಲೇಬೇಕು. ಹೇಗಿರುತ್ತೆ ಇವತ್ತೊಂದು ದಿನ, ಬಿಸ್ನೆಸ್ ಹೇಗಿರುತ್ತೆ ನೋಡೋಣ ಬನ್ನಿ. ಹೋಟ್ಲ್ ಹಾಕಕ್ಕೆ ಹೋಯ್ತಾ ಇದ್ದೀನಿ ಬಿಸಿ ಕೆಳಗಡೆ. ಒಮ್ಮೆ ನಮ್ಮದು ಗಾಡಿ ಎತ್ಕೊಬರೋಕೆ ಹೋಗಿದ್ದೆ ಐಟಮ್ ತುಂಬಕ್ಕೆ. ಆವಾಗ ಅಲ್ಲೇ ನಮ್ಮ ಒಟ್ಟಿಗೆ ಹುಡುಗರು ಬರ್ತಿರೋ 3 ಜನ. ನನಗೆ ಗೊತ್ತೇ ಇಲ್ಲ. ನನ್ನ ಗಾಡಿ ಪಕ್ಕದಲ್ಲಿ ಆಟೋ ಹಾಕವ್ರೆ. ಒಂದು ಸಲ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋ ಯಾವುದೋ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ, ಯಾರು ಆಟೋ ಹಿಂಗೆ ಹಾಕವ್ರೆ ಅಂತ. ಆ ಹುಡುಗರದೇ ಆಟೋ ಅಂತೆ. ಕಂಪ್ನಿ ಕೆಲ್ಸಕ್ಕೆ ಹೋಗ್ಕೊಂಡು 3 ಜನನೂ ಬಾಳೆಹಣ್ಣು ಬಿಸ್ನೆಸ್ ಮಾಡ್ತಾವ್ರೆ. ಕಷ್ಟಪಡ್ತಾರಲ್ಲ, ಅದು ಖುಷಿ. ಬಿಸ್ನೆಸ್ ಮಾಡಬೇಕು ಅನ್ನೋದು ಅವ್ರಿಗೆ. ಬಿಸ್ನೆಸ್ಸೇ ದೊಡ್ಡದಾಗಿ ಮಾಡಬೇಕು ಅನ್ನೋ ಐಡಿಯಾ. ಬಟ್ ಕಮಿಟ್ಮೆಂಟ್ಸು ಈ ಕಂಪ್ನಿ ಕೆಲ್ಸಕ್ಕೆ ಹೋದರೆ ತಿಂಗಳ ಸಂಬಳ ಬರ್ತಾ ಇರುತ್ತಲ್ಲ. ಸೊ ಎಷ್ಟು ದೊಡ್ಡ ಕಾಕೋನು ಗುರುಗಳೇ. ಕಂಪ್ನಿಲ್ಲ ತಿಂಗಳ ಸಂಬಳ ಬರ್ತಾ ಇರ್ತಲ್ಲ. ಸ್ವಲ್ಪ ಕಮಿಟ್ಮೆಂಟ್ಸ್ ಕೊಯ್ತಾ ಇರಲಿ. ಬಿಸ್ನೆಸ್ ಒಂದಷ್ಟು ಸಲ ಗ್ರೋ ಮಾಡೋಕ್ಕಾಗಲ್ಲ. ಸ್ವಲ್ಪ ಹಂಗೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಗ್ರೋ ಆದಮೇಲೆ, ಬೆಳೆದಾದ್ಮೇಲೆ ಪೂರ್ತಿ ಬಿಸ್ನೆಸ್ ಕಡೆನೇ ಹೋಗೋಣ ಅಂತ ಮಾಡ್ತಾವ್ರೆ. ಹಂಗೆ ಬಿಸ್ನೆಸ್ ಏನಾದರೂ ಒಂದು ಮಾಡಬೇಕು ಐಡಿಯಾ ಓಡಿಸ್ಕೊಂಡು. ಬಟ್ ಎಲ್ಲ ಬಿಸ್ನೆಸ್ ಐಡಿಯಾ ತುಂಬ ಕಷ್ಟ, ಬಿಸ್ನೆಸ್ ಮಾಡೋದು ತುಂಬ ಕಷ್ಟ. ಆದರೆ ಅದೇ ಕಂಪ್ನಿ ಕೆಲಸಕ್ಕೆ ಹೋರೋ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಬರುತ್ತೆ. ಸ್ಯಾಲ್ರಿ ಮೇಲೆ ಡಿಪೆಂಡ್ ಸ್ಯಾಲ್ರಿ ಮೇಲೆ ನಾವು ಕಮಿಟ್ಮೆಂಟ್ಸ್ಗಳನ್ನ ನೋಡ್ಕೊಂಡು ಹೋಗ್ಬೋದು. ರಜೆ ಹಾಕಿದ್ರೆ ಸಂಬಳ ಕಟ್ಟಾಗುತ್ತೆ. ಆದರೆ ಬಿಸ್ನೆಸ್ಸು ಕಾಂಪಿಟೇಷನ್ ಜಾಸ್ತಿ, ರಿಸ್ಕ್ ಜಾಸ್ತಿ, ಮೇಂಟೈನ್ ಮಾಡೋದು ಜಾಸ್ತಿ. ನೋಡಿ, ಈ ತಿಂಗಳು ಬರೀ 28 ದಿನ, ಅದ್ರ ಜೊತೆ ಹಬ್ಬ ಅವು ಇವು ರಜಾ. ಈ ತಿಂಗಳು ನನಗೆ ಇವಾಗ ಇಷ್ಟು ಬಿಸ್ನೆಸ್ ಮಾಡಿದ್ರೂ ಕಮಿಟ್ಮೆಂಟ್ ಫುಲ್ ಹಿಂಸೆ. ಅದರಲ್ಲಿ ಬೇರೆ ಈ ವಾರ ಅಂತೂ ಬಿಸ್ನೆಸ್ಸೇ ಇಲ್ಲ. ಈ ವಾರ ಪೂರ್ತಿ ಬಿಸ್ನೆಸ್ ಡಲ್ ಆಗ್ಬಿಟ್ಟೈತೆ. ಈ ಥರ ಎಲ್ಲ ಇರ್ತಾವೆ ನೋಡಿ. ನಾವು ರಾಂಗಲ್ಲಿ ಹೋಯ್ತಾವ್ರೆ, ಅದಕ್ಕೆ ಅವ್ನು ಬೈತಾವನೆ. ಹಂಗೆ ಬಂದು ಅಡ್ಡ ಬರ್ತಾ ಇರ್ತಾರೆ ಗೊತ್ತಾಗಿ. ಅಲ್ಲಿ ಎಂಟ್ರಿ ಇಲ್ಲ, ಎಕ್ಸಿಟ್ ಮಾತ್ರ ಕೇಳೋದೇ ಇಲ್ಲ. ಕೆಲವೊಬ್ರು ಲೋಕಲರು ಹೋಗ್ಬಿಟ್ಟು ಅವ್ರ ಮೇಲೆ ಜಗಳ ಮಾಡ್ತಾರೆ. ನಾವು ಇನ್ನೆಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು ಅಂತ. ಪಾಪ ಅವ್ರೇನು ಮಾಡೋಕ್ಕಾಯ್ತದೆ. ಕೆಲಸ ಹುಡುಗರ ಮೇಲೆ ಹೋಗಿ ಜಗಳ ಬೀಳ್ತಾರೆ. ಏನು ಮಾಡೋಕ್ಕಾಗಲ್ಲ. ನೋಡಿ ಹಿಂಗೆ ಆಂಟಿದ್ದೀರಿ, ಹಿಂಗೆ ಹೊಡ್ಬೋದವ್ರು ಮುಂದಕ್ಕೆ ಅಡ್ಡ ಬಂದುಬಿಡ್ತಾರೆ ಗುರು. ಒಂದೇ ಸಲ ಆಂಟಿ ಮುಂದೆ 2 ಹೆಜ್ಜೆ ಇಟ್ಟು ಟಕ್ಕಂತ ಹಿಂದೆ ಹೊಂಟೋಗ್ಬಿಟ್ಟು ಬಂದ್ಬಿಡ್ತಾನೆ ಅಂತ. ಹಿಂಗೆಲ್ಲ ಮದುವೆ ನಡೀತಾ ಇತ್ತೆ ನಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ. ಇವತ್ತು ಸ್ವಲ್ಪ ಬೇಗನೆ ಹೋಯ್ತಾ ಇದ್ದೀನಿ ಹೋಟ್ಲಾಕಕ್ಕೆ. ಟೈಮ್ ಇವಾಗ 12 ಗಂಟೆ ಒಳಗಡೆ, 11:30 ಕಾಲ ಆಗೈತೆ. ಇನ್ನೋವಾ ಕಾರು ಗುರು, ಒಂಥರ ಕ್ರೇಜೇ ಬೇರೆ. ನಾನು ಅಪ್ಪನೇ ಶಿಫ್ಟ್ ಮಾಡಿದ್ದು ಟೊಯೋಟಾದಲ್ಲಿ ಅಲ್ಲ. ದಿನ ಹೊಸ ಕಾರಲ್ಲಿ ಇನ್ನೋವಾ ಫಾರ್ಚುನರ್ ಪ್ಲ್ಯಾಂಟ್ 1 ನಾನು ಕೆಲಸ ಮಾಡ್ತಿದ್ದು. ನಾನು ಬಂದು ಲಾಸ್ಟ್ ಲೈನು ಕ್ಯಾಂಟೀನ್ ಐತಲ್ಲ, ಎಕ್ಸಿಟ್ ಶವರ್ ಲೈನ್ ಅಂತ. ಎಲ್ಲ ಕೆಲಸ ಫಿನಿಷಿಂಗ್ ಆದಮೇಲೆ ಆ ಶವರ್ ಚೆಕ್ ಆಗುತ್ತೆ, ವಾಟರ್ ಲೀಕೇಜ್ ಚೆಕ್ಕು. ಅಲ್ಲಿ ಇದ್ದಿದ್ದು ನಾನು. ಪ್ರತಿಯೊಂದು ಕಾರಲ್ಲಿ ನನಗೊಂದು ಪ್ರೋಸೆಸ್ ಇತ್ತು ಈ ಥರ ಚೆಕ್ ಮಾಡೋದು ಅಂತ. ಅಲ್ಲಿ ಕೆಲಸ ಮಾಡ್ತಿದ್ದೆ. ಪ್ರತಿಯೊಂದು ಕಾರ್ ಮೇಲೆ ಹತ್ತುವಾಗ ಅನ್ಸೋದು, ಈ ಕಾರ್ ನಮ್ಮ ಜೀವನದಲ್ಲಿ ತಗೋತೀವ ಅಂತ. ತಗೊಳಕ್ಕಾಗೋದಿಲ್ಲ ಗೊತ್ತಿಲ್ಲ, ಬಟ್ ತಗೊಂಡ್ರೆ ಮಾತ್ರ ತುಂಬ ಖುಷಿ ಆಗುತ್ತೆ. ಆ ಕಾರ್ ಓಡ್ಸೋಕ್ಕೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಐತಿ ಆ ಕಾರು. ಒಂದೇ ಹೋಟ್ಲಾಕಕ್ಕೆ ಯಾವ ಗಾಡಿಗಳು ಹಾಕವ್ರೆ. ಅಣ್ಣ ಇದ್ದರೆ ಸಾಕು, ಪುಣ್ಯಾತ್ಮ.
ಅವನ್ನ ಎತ್ತಿಸ್ಬಿಟ್ಟು ಹೋಟ್ಲನ್ನು ಹಾಕೋಣ ಬನ್ನಿ. ಅಣ್ಣ ನಾವು ಗಾಡಿ ಆ ಕಡೆ ಹಾಕೋ ಹೋಟ್ಲ್ ಹಾಕ್ತೀವಲ್ಲ ಹಂಗೆ ಒಂಚೂರು ಆ ಕಡೆಗೆ ಹಾಕ್ಬಿಡ. ಒಣ್ಣಂಗೆ ಹೇಳಿದೆ ಇವಾಗ ಹೋಟ್ಲ್ ಹಾಕೋಣ. ಮುಗೀತು ಇವಾಗ ಬಿಟ್ಸ್ ಕೆಳಗಡೆ. ಇನ್ನೇನು ಈಗ ಹೊರಡೋದೆ ಇವಾಗ. ಮಧ್ಯಾಹ್ನ ಬಿಸ್ನೆಸ್ ಎಲ್ಲ ಚೆನ್ನಾಗಾಗೈತೆ, ಹೋಟೆಲು ಚೆನ್ನಾಗಾಗೈತೆ. ಈಗ ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗಬೇಕು. ಅದಕ್ಕೋಸ್ಕರ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್.